ಹಲೋ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ತುಂಬಾ ಈಸಿ ಇದೆ. ಇದು ಕೇಕ್ ಮಾಡ್ಕೊಬೋದು. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನೋಡಿ, ಭಾಳ ಸೂಪರಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 2 ಚಮಚೆ ಮೊಸರು ತೊಗೊಂಡಿದ್ದೀನಿ, ಮತ್ತು 2 ಚಮಚೆ ಸಕ್ಕರೆ ಪುಡಿ ಹಾಕಿನಿ, ಮತ್ತು 2 ಚಮಚಷ್ಟು ಅಮೂಲು ಹಾಲಿನ ಪೌಡ್ರ್, ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಅಮೂಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು ಜಲ್ಲಡೆ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು ತಗೊಂಡಿನಿ, ಮತ್ತು ಕೋಕೋ ಪೌಡರ್ 2 ಸ್ಪೂನು ಕೋಕೋ ಪೌಡರ್ ಹಾಕಿನಿ. ದೊಡ್ಡದು 2 ಸ್ಪೂನು ಹಾಕಿನಿ. ಇಲ್ಲಿ ಇದು ಬೇಕಿಂಗ್ ಸೋಡಾ, 1 ಚಮಚೆ ಬೇಕಿಂಗ್ ಸೋಡಾ ಹಾಕಿನಿ. ಎಲ್ಲನೂ ಜಲ್ಡಿ ಹಿಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಟ್ಕೋಬೇಕು. ಲಂಪ್ಸ್ ಬರ್ತವೆ, ಮತ್ತು ಸ್ಪೂನ್ಲಿಂದ ಈ ಥರ ಅಂದು ಮತ್ತೆ ಒಂದು ಸಾರಿ ಹಿಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವೀಟ್ ಕಡಿಮೆ ಆಯ್ತು ಅಂತೇಳಿ ಇನ್ನೂ 2 ಸ್ಪೂನ್ ಸಕ್ಕರೆ ಪುಡಿ ಹಾಕಿನಿ. ಮತ್ತು ಇದು ಕಂಡೆನ್ಸ್ ಮಿಲ್ಕ್, ಇಲ್ಲಿ ನಾನು 2 ಸ್ಪೂನು ಈಗ ಹಾಕಿದ್ದೀನಿ. ಮತ್ತು ಹಾಲು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಬಾರ್ದು, ಹಾಲಿಂದನೇ ಕಲಿಸ್ಕೋಬೇಕು. ನೋಡಿ, ಈ ಥರ. ಮತ್ತು 2 ಸ್ಪೂನು ಕಂಡೆನ್ಸ್ ಮಿಲ್ಕ್ ಹಾಕಿನಿ. ನನಗೆ ಸ್ವೀಟ್ ಸ್ವಲ್ಪ ಕಡಿಮೆ ಅನ್ನಿಸ್ತು. ನೋಡಿ, ಈಗ ಬೇಸು ಕಲಿಸ್ಬೇಕು ಇದನ್ನು. ಮತ್ತು 2 ಸ್ಪೂನಷ್ಟು ಹಾಕಿದ್ದೀನಿ ಇಲ್ಲಿ ಮಿಲ್ಕು, ಕಂಡೆನ್ಸ್ ಮಿಲ್ಕು. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಟೂಟಿ ಫ್ರೂಟಿ ಹಾಕಿದ್ದೀನಿ, ಮತ್ತು ಬಾದಾಮಿ ಹಾಕಿದ್ದೀನಿ, ಗೋಡಂಬಿ ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಈ ಥರ ಕಲಿಸ್ಬೇಕು. ಒಂದು ಕೇಕ್ ಟಿನ್ನಿಗೆ ಆಯಿಲ್ ಹಚ್ತಾ ಇದ್ದೀನಿ. ಆಯಿಲ್ ಹಚ್ಚಿ ಬಟರ್ ಪೇಪರ್ನ ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಾಂದರೆ ಮೈದಾನಿಟ್ಟು ಉದುರಿಸ್ಕೋಬೋದು. ಮತ್ತು ಮೇಲ್ಗಡೆ ಕೂಡ ಆಯಿಲ್ ಹಚ್ತಾ ಇದ್ದೀನಿ. ಇರುವಂಥ ಬಟರ್ನ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಸುಲಭ ಕೇಕ್ ಮಾಡೋದು. ಮಕ್ಕಳು ಕೇಳಿದಾಗ ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆ. ಮೇಲ್ಗಡೆ ಕೂಡ ಟೂಟಿ ಫ್ರೂಟಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಫ್ರೀ ಹೀಟ್ ಮಾಡಿದ್ದೆ ನಾನು ಕಡಾಯಿನ 5 ನಿಮಿಷ.
ಈಗ ನಾನು ಅದರ ಮೇಲ್ಗಡೆ ಕೇಕ್ ಟಿನ್ನು ಇಡ್ತಾಯಿದ್ದೀನಿ. ನೀವು 20 ನಿಮಿಷ ಬಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡಬೇಕು ಚಾಕು ಸಹಾಯದಿಂದ. ಈಗ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ತೆಗಿತಾ ಇದ್ದೀನಿ ನಾನು ಕೇಕನ್ನು. ಸ್ವಲ್ಪ ಆರಿದ ನಂತರ ಸುತ್ತ ಬಿಡಿಸ್ಕೋಬೇಕು ಚಾಕುಲಿಂದ. ಬಿಡಿಸ್ಕೊಂಡು ಅದನ್ನು ಈಗ ನಾನು ಒಂದು ಪ್ಲೇಟ್ ಅಥವಾ ಯಾವುದಾದ್ರೂ ಪ್ಲೇಟನ್ನಾಗಲಿ ಇಲ್ಲದ್ರೆ ಚಾಕ್ ಬೋರ್ಡ್ ತೊಗೊಂಡಿದ್ದೀನಿ ನಾನಿಲ್ಲಿ. ಚಾಕ್ ಬೋರ್ಡ್ನ ಮ್ಯಾಗನೇ ಹಾಕಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಕೇಕು. ಎಲ್ಲ ಬಟರ್ ಪೇಪರ್ ತೆಗೆದು ಉಲ್ಟಾ ಮಾಡಿದ್ದೀನಿ ನಾನು. ಈಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಪಾಂಜಿಯಾಗಿ ಬಂದದಂತ. ಇದ್ರ ಮೇಲ್ಗಡೆ ನೀವು ಕ್ರೀಮ್ ಕೂಡ ಹಚ್ಕೋಬೋದು. ಮಕ್ಕಳಿಗೆ ಕೇಳಿದಾಗ ಸುಲಭವಾಗಿ ಮಾಡಿಕೊಡ್ಬೋದು ಮನೆಯಲ್ಲೇ ಕೇಕ್. ನೋಡಿ ಯಾವ ಥರ ಸ್ಪಾಂಜಿಯಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಒಮ್ಮೆ ಮನೆಯಲ್ಲಿ ನೀವು ಕೂಡ ಮಾಡಿ ನೋಡಿ.